ಆ ಪರಮಾತ್ಮ ನೀನು ಕುಣಿಸ್ದಂಗೆ ಕುಣಿತಾನೋ ಅಂತಂದ್ಬಿಟ್ರಂತೆ. ಅವರೇ ಮುಂದೆ ಪುರಂದರದಾಸರಾಗಿ ಬರೋದು. ಪುರಂದರದಾಸರು ದೇವರ ನಾಮ ಬರಿತಾ ಇದ್ದರೆ ಕೃಷ್ಣ ನರ್ತನ ಮಾಡ್ತಾ ಇದ್ದಂತೆ ನೋಡ್ರಿ. ತನ್ನ ವಿಶಿಷ್ಟವಾದ ಸನ್ನಿಧಾನ ಯಾರಲ್ಲಿಟ್ಟಿರ್ತಾನೋ ಅಲ್ಲಿ ವಿಶಿಷ್ಟವಾದ ಕಾರ್ಯವನ್ನು ನಡೆಸ್ತಾನ. ವಿಶಿಷ್ಟವಾದ ಧರ್ಮಸ್ಥಾಪನೆ ಮಾಡಿರ್ತಕ್ಕಂತಹ ಪರಮಾತ್ಮನ ರೂಪ ಪರಶುರಾಮ ರೂಪ. 4 ಅಕ್ಷರಗಳು 4 ತತ್ವವನ್ನು ನಿರೂಪಣೆ ಮಾಡ್ತಾ ಇದೆ. ಪ್ರಾಣ ಹೋಗೋ ಸಮಯದಲ್ಲಿ ಭಾಗವತ ಅಂತ ಹೇಳಲಿಕ್ಕೆ ಆಗುತ್ತೋ ಇಲ್ವೋ, ಭಾ ಅಂತ ಒಂದು ಅಕ್ಷರ ಹೇಳಿಬಿಟ್ರು ಸಾಕಂತೆ. ಈಗ ನಾವು ನೀವು ಎಲ್ಲ ತಿರುಪತಿಗೆ ಹೋಗಿರ್ತೇವೆ, ಪಂಡ್ರಾಪುರಕ್ಕೆ ಹೋಗಿರ್ತೇವೆ, ಏನು ಸಾಲುಗಟ್ಟಲೆ ಈ 4 ತಾಸು 5 ತಾಸು ಕ್ಯೂಯಲ್ಲಿ ನಿಂತಿರ್ತೇವೆ. ಒಂದು ಕ್ಷಣ ದೇವರು ನೋಡಿ ದಬ್ಬೆ ಬಿಡ್ತಾರೆ ನಮ್ಮನ್ನು. ಹೊರಗಡೆ ಬಂದ ಮೇಲೆ ಪುನಃ ಅಪೇಕ್ಷೆ ಆಗುತ್ತೋ ಇಲ್ವೋ, ದೇವರು ನೋಡ್ರಿ ಇನ್ನೊಂದು ಸತಿ 4 ತಾಸು ನಿಂತರೂ ಪರವಾಗಿಲ್ಲಪ್ಪ, ಇನ್ನೊಂದು ಸತಿ ನೋಡ್ಬಿಡೋಣ ಅಂತ ಅನ್ಸತ್ತೋ ಇಲ್ವೋ. ಅದರಂತೆ ಆ ಹುಡುಗನಿಗೂ ಕೂಡ ಇನ್ನೊಂದು ಆವರ್ತಿ ದೇವರನ್ನು ನೋಡಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾ ಇದ್ದರೆ ಆ ಶರೀರವಾಣಿ ಆಯ್ತಂತೆ. ಈ ಜನ್ಮಕ್ಕೆ ಇಷ್ಟೇ ದರ್ಶನ ಅಂದ್ಬಿಟ್ರು. ನೋಡಿ ಪರಮಾತ್ಮ ಎಷ್ಟು ದುರ್ಲಭ. ಅದರಿಂದ ಚಿಂತೆ ಮಾಡಬೇಡಪ್ಪ, ಮುಂದೆ ಆ ಪರಮಾತ್ಮ ನೀನು ಕುಣಿಸ್ದಂಗೆ ಕುಣಿತಾನೋ ಅಂತಂದ್ಬಿಟ್ರಂತೆ. ಅವರೇ ಮುಂದೆ ಪುರಂದರದಾಸರಾಗಿ ಬರೋದು. ನೋಡ್ರಿ ಇಷ್ಟು ಅಂಶವನ್ನು ಹೇಳ್ತಾರೆ. ಲಕ್ಷ್ಮೀಪತಿಯ ಪಾದದಲ್ಲಿ ಲಕ್ಷವಿಟ್ಟು ವ್ಯಾಸರಾಯರ ಶಿಕ್ಷೆಯಿಂದಂಕಿತವ ಕೊಳ್ಳುತ್ತ ಅತಿ ಪದ ಕೊರತೆ 5 ಲಕ್ಷ ಪದ ಸುಳಾದಿ ಪೇಳುತ್ತ ಪ್ರತಿ ದಿವಸದಲ್ಲಿ ಪಕ್ಷಿವಾಹನ. ಪಕ್ಷಿವಾಹನ ಅಂದರೆ ಯಾರು? ಲಕ್ಷ್ಮೀನಾರಾಯಣ ದೇವರು. ಪಕ್ಷಿವಾಹನ ನಾಟ್ಯವಾಡುತ್ತಾ. ಪುರಂದರದಾಸರು ದೇವರ ನಾಮ ಬರಿತಾ ಇದ್ದರೆ ಕೃಷ್ಣ ನರ್ತನ ಮಾಡ್ತಾ ಇದ್ದಂತೆ ನೋಡ್ರಿ. ಇಷ್ಟು ಸೌಭಾಗ್ಯ ಸ್ವಾಮಿ ನನಗೆ ಹ್ಯಾಕೆ ಪ್ರಾಪ್ತಿ ಆಯ್ತು ಗೊತ್ತೇನು? ಆ ಹರಿನಾಮ ಸ್ಮರಣೆಯಿಂದ ಅಂತ ತಿಳಿಸ್ತಾರೆ ನಾರದರು. ಆದ್ದರಿಂದ ಸ್ವಾಮಿ ಜಟಿಲವಾದ ವಿಷಯ ಕೊಡಬೇಡವು, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಮಯವೂ ಇಲ್ಲ, ಬುದ್ಧಿನೂ ಇಲ್ಲ. ಆದ್ದರಿಂದ ನಿನ್ನ ನಾಮಸ್ಮರಣೆಯೇ ಒಂದು ಗ್ರಂಥವಾಗಿ ಬರಬೇಕು ಅಂತ ನಾರದರು ತಾ ಪ್ರಾರ್ಥನೆ ಮಾಡಿದಾಗ ಆಗ ವೇದವ್ಯಾಸ ದೇವರು ಶ್ರೀಮದ್ ಭಾಗವತ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ದಿವಸವೇ ಏತದ್ ದಿವಸ ಅಕ್ಷಯ ತೃತೀಯದ ದಿವಸದಲ್ಲಿ. ಅಂತಹ ದಿವಸ ನಾವು ನೀವು ಸೇರಿದ್ದೇವೆ, ಭಾಗವತ ಸಪ್ತಾಹವನ್ನು ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ ಅಂತಂದರೆ ಇದು ನಿಮ್ಮ ಪುಣ್ಯ ಅಷ್ಟು ಮಾತ್ರ ಅಲ್ಲ, ಎಷ್ಟು ಜನುಮದ ಪುಣ್ಯ ಬಂದೋದಗಿತೋ, ಎಷ್ಟು ಧನ್ಯರೋ ಎಮ್ಮ ಹಿರಿಯರು, ಎಷ್ಟು ದೇವತೆಗಳು ಯಮಗೆ ಹರಸಿದರೋ, ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ ಬಂದ ಮನ್ಮಾನ ಸಖೇ. ಹೀಗೆ ಕೋಟಿ ಕೋಟಿ ಜನ್ಮದ ಪುಣ್ಯದ ಬಲ ಇದ್ದರೆ ಮಾತ್ರ ಇಂತಹ ಘೋರವಾದ ಕಲಿಯುಗದಲ್ಲೂ ಕೂಡ ಹರಿನಾಮ ಸ್ಮರಣೆ, ಅದರಲ್ಲೂ ಕೂಡ ಮಂತ್ರತುಲ್ಯವಾದ ಪುರಾಣಗಳ ರಾಜನಾದ ಶ್ರೀಮದ್ ಭಾಗವತ ಗ್ರಂಥವನ್ನು ಹೇಳೋಣ, ಕೇಳೋಣ ಅಂದರೆ ಸುಮ್ಮನೆ ಬರ್ತಕ್ಕಂತಹ ಫಲ ಅಲ್ಲ ಅಂತ ತಿಳಿಸ್ತಾರೆ. ಎಷ್ಟೆಷ್ಟು ದೊಡ್ಡವರ ಪುಣ್ಯದ ತಪಸ್ಸಿನ ಬಲ ಇದೊಂದು ಕ್ಷೇತ್ರ ಆಗಿದೆ. ಹೌದು, ನಮ್ಮ ಹುಟ್ಟದಬ್ಬ 50ನೇ ವರ್ಷಕ್ಕೆ ನಾವೇ ಮರೆತು ಹೋಗಿರ್ತೇವೆ. ನೋಡಿ ನಮ್ಮ ಅವಸ್ಥಾ ಹೀಗೆ. ನೆನ್ನೆ ನನ್ನ ಹುಟ್ಟದಬ್ಬ ಆಗೇ ಹೋಯಿತು ಅಂತ ಅನ್ಕೊತಾ ಇರ್ತೇವೆ. ಆದರೆ ದೊಡ್ಡವರು, ಅಪರೋಕ್ಷ ಜ್ಞಾನಿಗಳು, ಪರಮಾತ್ಮನ ವಿಶಿಷ್ಟವಾದ ವಿಭೂತಿ ರೂಪ ಯಾರಲ್ಲಿರುತ್ತೋ ಅವರು ದೇಹವನ್ನು ಬಿಟ್ಟು 125 ವರ್ಷ ಆದರೂ ಅವರ ಹೆಸರು ಹೇಳಿಕೊಂಡು ಇವತ್ತಿಂತಹ ಜ್ಞಾನಸತ್ರ ನಡೀತಾ ಇದೆ ಅಂತಂದರೆ ಅಲ್ಲೆಷ್ಟು ಪರಮಾತ್ಮ ತನ್ನ ಸನ್ನಿಧಾನವನ್ನು ಇಟ್ಟಿರಬೇಡ ನೋಡಿ. ಇದೇ ಸಾಕ್ಷಿ, ಇದೇ ದೇವರ ವಿಭೂತಿ ರೂಪ. ಏನು ಪರಮಾತ್ಮನ ವಿಭೂತಿ ರೂಪ ಅಂದರೆ ತನ್ನ ವಿಶಿಷ್ಟವಾದ ಸನ್ನಿಧಾನ ಯಾರಲ್ಲಿಟ್ಟಿರ್ತಾನೋ ಅಲ್ಲಿ ವಿಶಿಷ್ಟವಾದ ಕಾರ್ಯವನ್ನು ನಡೆಸ್ತಾನಂತೆ. ಏತತ್ ಕ್ರಮದಲ್ಲಿ ಹೀಗೆ
ಆ ಶ್ರೀಮದ್ ಭಾಗವತ ಗ್ರಂಥ ರಚನೆ ಆಗಿರ್ತಕ್ಕಂತಹ ಒಂದು ಪರ್ವಕಾಲದಲ್ಲಿ ನಾವು ಭಾಗವತ ಸಪ್ತಾಹವನ್ನು ಪ್ರಾರಂಭ ಮಾಡ್ತಾ ಇರೋದು. ಇಷ್ಟು ಮಾತ್ರ ಅಲ್ಲ, ಈ ದಿವಸದ ಇನ್ನೊಂದು ಮಹತ್ವ ಇದೆ. ಪರಶುರಾಮ ದೇವರು ಅವತಾರ ಮಾಡಿದ ದಿವಸ ಇವತ್ತು. ಯಾವ ದಶಾವತಾರಗಳ ವೈಭವದಲ್ಲಿ ನಾವು ನೀವು ಶ್ರವಣ ಮಾಡ್ತೇವೆ, ಅದರಲ್ಲಿ ಬಂದಿರತಕ್ಕಂತಹ ಭಗವದ್ರೂಪ ಅದು ಪರಶುರಾಮ ದೇವರು. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡ್ತಾ ದುಷ್ಟ ಕ್ಷತ್ರಿಯರನ್ನೆಲ್ಲ, ದುಷ್ಟ ರಾಜರನ್ನು ಸದೆಬಡಿತಾ ವಿಶಿಷ್ಟವಾದ ಧರ್ಮಸ್ಥಾಪನೆ ಮಾಡಿರ್ತಕ್ಕಂತಹ ಪರಮಾತ್ಮನ ರೂಪ ಪರಶುರಾಮ ರೂಪ. ಅಂತಹ ಪರಶುರಾಮ ದೇವರು ಅವತಾರ ಮಾಡಿರ್ತಕ್ಕಂತಹ ದಿವಸ ಈ ಅಕ್ಷಯ ತೃತೀಯ. ಹೀಗೆ ಈ ಒಂದು ಪರ್ವಕಾಲದಲ್ಲಿ ಭಾಗವತ ಗ್ರಂಥ ಯಾವ ವೇದವ್ಯಾಸ ದೇವರು ತಾವು ರಚನೆ ಮಾಡಿಕೊಟ್ಟಿದ್ದಾರೆ. ಏತದ್ ಗ್ರಂಥವನ್ನು ಎಷ್ಟು ಶ್ಲೋಕದಿಂದ ಇರೋದಿದು? 18,000 ಶ್ಲೋಕಗಳಿಂದ ಕೂಡಿದೆ ಭಾಗವತ. 7 ದಿವಸದಲ್ಲಿ ನಾವು ಹೇಳಲಿಕ್ಕಾಗ್ತದಾ? ಕೇಳಲಿಕ್ಕಾಗತ್ತಾ? ಹಾಗಾದ್ರೆ ಇಡೀ ಭಾಗವತ ನಾವು ಹೇಳಲಿಕ್ಕೆ ಆಗಲಿಲ್ವಲ್ಲ ಅಂತಂದರೆ, ಇದಕ್ಕೆ ವೇದವ್ಯಾಸ ದೇವರೇ ಒಂದು ಉಪಾಯವನ್ನು ಕೊಟ್ಟಿದ್ದಾರೆ. ಭಾಗವತ ಗ್ರಂಥದ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ಶ್ರೀಮದ್ ಭಾಗವತ ಗ್ರಂಥದ 18,000 ಶ್ಲೋಕಗಳನ್ನು ಹೇಳೋದು ಬೇಡಪ್ಪ. ಶ್ಲೋಕಾರ್ಧಂ ಭಾಗವತ ಶ್ಲೋಕದ 1 ಶ್ಲೋಕ ಹೇಳ್ರಿ ಅಂತಂದು. ಇಲ್ರಿ ನಮಗೆ ಬರೋಲ್ಲಪ್ಪ, ಅದು ಜನ್ಮಾದ್ಯಸೇತಃ ಚಾರ್ತೇಶು ಅಭಿಜ್ಞ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿ ಕವಯೇ ಅವೆಲ್ಲ ಆಗೋಲ್ಲ ನಮಗೆ. ಅದಕ್ಕೆ ವೇದವ್ಯಾಸ ದೇವರೇ ಅಂದರು, ಶ್ಲೋಕಪಾದಂವ ಅರ್ಧ ಶ್ಲೋಕ ಹೇಳ್ರಪ್ಪ, ಜನ್ಮ ಆದ್ಯಸೇಯತಃ ಇಷ್ಟು ಹೇಳ್ರಿ, ಉದ್ಧಾರ ಮಾಡ್ತೇನೆ ಅಂತಂದು. ಹ್ಞೂ ಸ್ವಾಮಿ, ಆ ಜನ್ಮಾದ್ಯಸೇಯತಃ ಅನ್ನೋದೇ ಮರ್ತೋಗುತ್ತೆ ನಮಗೆ. ನಾವೇನು ಮಾಡಬೇಕು ಅಂತಂದರೆ, ಅದಕ್ಕೆ ವೇದವ್ಯಾಸ ದೇವರು ಇನ್ನೊಂದು ಉಪಾಯ ಕೊಟ್ಟರು ನಮಗೆ. ಗ್ರಂಥದ ಹೆಸರಾದರೂ ಹೇಳ್ಬಿಡಿ ಅಂತ. ಕೂತಾಗ ನಿಂತಾಗ ಶ್ರೀಮದ್ ಭಾಗವತ ಶ್ರೀಮದ್ ಭಾಗವತ ಶ್ರೀಮದ್ ಭಾಗವತ ಅಂತ ನಾವಂತ ಇದ್ದರೆ ಏನು ಫಲಪ್ರಾಪ್ತಿ ಆಗುತ್ತೆ ನಮಗೆ? ಒಂದೊಂದು ಅಕ್ಷರ ಸಹಸ್ರಾರು ತತ್ವಗಳನ್ನು ನಿರೂಪಣೆ ಮಾಡುತ್ತೆ. ಜಗಾದ ಚತುರಕ್ಷರಂ ಭಾಗವತ, 4 ಅಕ್ಷರಗಳು 4 ತತ್ವವನ್ನು ನಿರೂಪಣೆ ಮಾಡ್ತಾ ಇದೆ. ಭಾಗವತ ಅಂತ ಈಗ ನಾವು ಹೇಳ್ತಾ ಇದ್ದರೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ, ನಮ್ಮ ಅಂತ್ಯಕಾಲದಲ್ಲಿ ಪ್ರಾಣ ಹೋಗೋ ಸಮಯದಲ್ಲಿ ಭಾಗವತ ಅಂತ ಹೇಳಲಿಕ್ಕೆ ಆಗುತ್ತೋ ಇಲ್ವೋ? ಮತ್ತೇನು ಕ್ರಮ? ಭಾ ಅಂತ 1 ಅಕ್ಷರ ಹೇಳಿಬಿಟ್ರು ಸಾಕಂತೆ ಭಾಗವತ ಗ್ರಂಥದ್ದು. ಏನು ಫಲ? ಗೋ ಸಹಸ್ರ ಫಲಂ ಲಭೇತ್. ಏಕಕಾಲಕ್ಕೆ 1000 ಗೋದಾನ ಮಾಡಿದರೆ ಏನು ಫಲ ಬರಬೇಕೋ ಅಷ್ಟು ಫಲ ಪ್ರತ್ಯಕ್ಷರಂ. ಭಾಗವತ ಗ್ರಂಥದ 1 ಅಕ್ಷರವನ್ನು ಹೇಳಿಬಿಟ್ರೆ ಅಷ್ಟು ಫಲ ಬರುತ್ತಂತೆ ನಮಗೆ.